ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸೊ ಅಮೋಘ ಅದ್ಭುತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಷೇತ್ರ ದರ್ಶನದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲಾಸ್ಟ್ ಮಂತಲ್ಲಿ ನಾವು ಸಾನ್ವಿ ಟೂರ್ಸ್ ಸಾನ್ವಿ ಟ್ರಿಪ್ಸ್ ಅವ್ರ ಜೊತೆ 2 days ನಂದು ಕ್ಷೇತ್ರ ದರ್ಶನದ ಪ್ಯಾಕೇಜ್ಗೆ ಹೋಗಿದ್ವಿ. ಸೊ ಅದು ಯಾವ ರೀತಿ ಇತ್ತು, ಯಾವ್ಯಾವೆಲ್ಲ ಕ್ಷೇತ್ರ ದರ್ಶನಗಳು ಆಯಿತು, ಸೊ ಯಾವ್ಯಾವ ಪ್ಲೇಸಿಗೆ ಹೋಗಿದ್ವಿ ನಾವು, ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇತ್ತು ಅದರಲ್ಲಿ, ಸೊ ಅದನ್ನೆಲ್ಲನೂ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಬಸ್ ಪೂಜೆ ಮಾಡಿದ್ವಿ. ಸೊ ಪೂಜೆ ಮಾಡಾದಮೇಲೆ ಹೊರಟ್ವಿ. ಸೊ ಆಲ್ಮೋಸ್ಟ್ ಸುಮಾರು 11 ಗಂಟೆ 10:45 11 ಗಂಟೆ ಆಗಿತ್ತು ನಾವು ಹೊರಡೋಷ್ಟೊತ್ತಿಗೆ. ಎಲ್ಲ ಆಲ್ಮೋಸ್ಟು ಸೆಟಲ್ ಹೊರಟ್ವಿ. ಫಸ್ಟ್ ಹೋಗಿದ್ದ ಪ್ಲೇಸೇ ಕೂಡಲ ಸಂಗಮ ಅಂತ ಕೂಡ ಕರೀತಾರೆ. ಇದು ಬ್ಯಾಂಗ್ಳೂರಿಂದ 300 ಕಿಲೋಮೀಟರ್ಸ್ ದೂರದಲ್ಲಿದೆ. ಆಲ್ಮೋಸ್ಟು 4:30 ಒಳಗಡೆ ರೀಚ್ ಆದ್ವಿ. ಅದಾದಮೇಲೆ ಸ್ನಾನ ಮಾಡಿಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ ಪೂಜೆನೆಲ್ಲ. ಸೊ ಅಲ್ಲಿ ಮಾಘ ಸ್ನಾನ ನಡೀತಾ ಇತ್ತು. ಸೊ ಮಾಘ ಮಾಸದಲ್ಲಿ ಹೋಗಿತ್ತು ನಾವು. ಸೊ ಹಾಗಾಗಿ ಮಾಘ ಮಾಸದ ಒಂದು ವ್ರತಾನುಷ್ಠಾನನ ನಾವು ಮಾಡಿದ್ವಿ. ಯಾವ ರೀತಿ 3 ಗಂಟೆ ರಾತ್ರಿಯಲ್ಲಿ ಸ್ನಾನ ಮಾಡಿ ನಾವು ವ್ರತ ಸ್ಟಾರ್ಟ್ ಮಾಡಿದ್ವಿ, ಅದೆಲ್ಲ ಇನ್ ಡೀಟೇಲ್ ವೀಡಿಯೋ ಕೂಡ ಮಾಡ್ತಾಯಿದ್ದೀನಿ. ಸೊ ಆ ವಿಡಿಯೋ ನಿಮಗೆ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಸಿಗುತ್ತೆ, ಯಾವ ರೀತಿ ಎಲ್ಲ ನಾವು ಪೂಜೆ ಮಾಡಿದ್ವಿ ಅಂತ. ಸೊ ಅದಾದಮೇಲೆ ಕೊನೆಗೆ ನಾವು ಒಂದು 6-6:15 ಹಂಗೆ ಜ್ಯೋತಿ ನೀರಲ್ಲಿ ಬಿಟ್ಟು, ಸೊ ಅದಾದಮೇಲೆ ನಾವು ಬ್ರೇಕ್ಫಾಸ್ಟಿಗೆ ಬಂದ್ವಿ. ಸೊ ಬ್ರೇಕ್ಫಾಸ್ಟ್ ಬಂದು ಇಡ್ಲಿ ವಡೆ ಮತ್ತು ಪುಳಿಯೋಗರೆ ಕೊಟ್ಟಿದ್ದರು. ಸೊ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಎಲ್ಲ ಜನಗಳಿಗೆಲ್ಲ ನಿಂತ್ಕೊಂಡು ಊಟ ಮಾಡೋದಕ್ಕಾಗಿರ್ಬೋದು, ಎಲ್ಲ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿರೋ ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಊಟ ಎಲ್ಲ ಅರೇಂಜ್ಮೆಂಟ್ ಮಾಡಿದರು. ಊಟ ಕೂಡ ತುಂಬ ಚೆನ್ನಾಗಿತ್ತು. ಸೊ ಅದಾದಮೇಲೆ ನಾವು ಫ್ರೆಶ್ನಪ್ ಆಗಿ ನೆಕ್ಸ್ಟು ಹೊರಟಿದ್ದಂಥ ಪ್ಲೇಸೇ ಕಾಲಭೈರವೇಶ್ವರ ಟೆಂಪಲ್ಲು. ಸೊ ಅದು ಆಲ್ಮೋಸ್ಟ್ ಕೂಡಲ ಸಂಗಮದಿಂದ 10 ಕಿಲೋಮೀಟರ್ಸ್ ದೂರದಲ್ಲಿದೆ. ಸೊ ಇದು ಕೂಡ ಒಂದು ಪವರ್ಫುಲ್ ದೇವಸ್ಥಾನ. ನೆಕ್ಸ್ಟು ಹೋಗ್ತಾ ಇರೋ ದೇವಸ್ಥಾನನೇ ನಾವು ಸಿಗಂದೂರು ಚೌಡೇಶ್ವರಿ. ಕಾಲಭೈರವೇಶ್ವರ ದೇವಸ್ಥಾನದಿಂದ ಚೌಡೇಶ್ವರಿ ದೇವಸ್ಥಾನಕ್ಕೆ 3-4 ಅವರ್ ಜರ್ನಿ ಆಗಿರುತ್ತೆ. ಸೊ 175 ಕಿಲೋಮೀಟರ್ಸ್ ಆಗುತ್ತೆ. ನಾವು ಫಸ್ಟ್ ಬಂದಿದ್ದು ಲಾಂಚ್ ಹತ್ರ. ಸೊ ಲಾಂಚಲ್ಲಿ ಹೋಗಬೇಕು ಅಂತ, ಬಟ್ ಲಾಂಚಲ್ಲಿ ಅಲೋ ಮಾಡಲಿಲ್ಲ ನಮಗೆ, ಪ್ರೈವೇಟ್ ವೆಹಿಕಲ್ಸ್ ಅಲೋ ಇಲ್ಲ ಅಂತ ಹೇಳಿದ್ರು. ಸೊ ಅದಾದಮೇಲೆ ನಾವು ಬೇರೆ ರೂಟಲ್ಲಿ ಬಂದ್ವಿ. ಸೊ ಬೇರೆ ರೂಟಲ್ಲಿ ಬಂದು ಅಮ್ಮನವರ ದರ್ಶನ ಮಾಡ್ಕೊಂಡ್ವಿ. ಸೊ ತುಂಬ ಚೆನ್ನಾಗಿತ್ತು ಆ ಒಂದು ಟೆಂಪಲ್ಲು, ವಾತಾವರಣ. ಸೊ ಎಲ್ಲ ಕಡೆ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದರು. ಸೊ ಎಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ದರ್ಶನ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ. ಸೊ ಅದಾದಮೇಲೆ ಒಂದಷ್ಟು ಫೋಟೋಸ್ಗಳು ಕೂಡ ತೊಗೊಂಡ್ವಿ ದೇವಸ್ಥಾನದ ಹತ್ರ ಎಲ್ಲ. ಅದಾದಮೇಲೆ ನೆಕ್ಸ್ಟು ಲಂಚ್ಗೆ ಹೋದ್ವಿ. ಸೊ ಮಧ್ಯಾಹ್ನದ ಊಟ ಅರೇಂಜ್ ಮಾಡಿದರು, ಅನ್ನ ಸಾರು ಪಲ್ಯ ಮಾಡಿದರು. ಅದಾದಮೇಲೆ ನೆಕ್ಸ್ಟ್ ಹೊರಟಿದಂಥ ಪ್ಲೇಸೇ ಕೊಲ್ಲೂರು ಮೂಕಾಂಬಿಕೆ. ಸಿಗಂದೂರಿಂದ ನಮಗೆ ಆಲ್ಮೋಸ್ಟ್ 65-70 ಕಿಲೋಮೀಟರ್ಸಲ್ಲಿ ಸಿಗುತ್ತೆ ಕೊಲ್ಲೂರು ಮೂಕಾಂಬಿಕೆ. 1-2 ಅವರ್ಸ್ ಜರ್ನಿ ಆಗುತ್ತೆ ನಮಗೆ. ಸೊ ಅದಾದಮೇಲೆ ದರ್ಶನಕ್ಕೆ ಹೋಗಬೇಕು ಅಂತ ಹೊರಟ್ವಿ. ಬಟ್ ಅಲ್ಲಿ ನಮಗೆ ಸಿಕ್ಕಾಪಟ್ಟೆ ರಶ್ ಇತ್ತು. ಯಾಕಂದರೆ ಸ್ವಲ್ಪ ದರ್ಶನ ಸ್ಟಾಪ್ ಮಾಡಿದರು, ಏನೋ ವಿಶೇಷವಾದಂಥ ಪೂಜೆ ನಡೀತಾ ಇತ್ತು. ಸೊ ಪೂಜೆಗೆಲ್ಲ ಜನಗಳು ನಿಂತಿದ್ದರು. ಅದಾದಮೇಲೆ ನಾವು ಕೂಡ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಆಲ್ಮೋಸ್ಟ್ 2 ಅವರ್ಸ್ ವೆಯ್ಟ್ ಮಾಡಿದ್ವಿ. ಸೊ ಬೆಳ್ಳಿ ರಥೋತ್ಸವ, ಚಿನ್ನದ ರಥೋತ್ಸವ ನಡೀತಾ ಇತ್ತು. ಆಮೇಲೆ ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಹೊರಟ್ವಿ. ಸೊ ಬಿಸಿ ಮುದ್ದೆ ಮತ್ತು ಇದ್ಕಿದ ಬೇಳೆ ಸಾರು ಮಾಡಿದ್ದು ತುಂಬ ಸೂಪರಾಗಿತ್ತು. ಊಟ ಮುಗಿಸ್ಕೊಂಡು ಮುರುಡೇಶ್ವರದಲ್ಲಿ ಆಲ್ಟ್ ಅಂತ ಹೇಳಿದರು. ಸೊ ಅಲ್ಲೆಲ್ಲ ನಮಗೆ ರೂಮ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದರು. ಆಲ್ಮೋಸ್ಟ್ 2-3 ಅವರ್ಸ್ ಜರ್ನಿ ಆಗಿತ್ತು. ನಾವು ಅಲ್ಲೆಲ್ಲ ರೂಮ್ನಲ್ಲಿ ಹೋಗಿ ಫ್ರೆಶ್ನಪ್ ಆಗಿ ಮಲ್ಕೊಂಡು, ಸೊ ಬೆಳಗ್ಗೆಗೆ ಮುರುಡೇಶ್ವರ ಟೆಂಪಲ್ ಆಲ್ಮೋಸ್ಟ್ 7 ಗಂಟೆಗೆಲ್ಲ ನಾವು ರೆಡಿ ಇದ್ವಿ. ಸೊ ಬೀಚ್ ಹತ್ರ ಬಂದ್ವಿ. ಚೆನ್ನಾಗಿ ಎಲ್ಲ ತುಂಬ ಚೆನ್ನಾಗಿತ್ತು. ಯಾಕಂದರೆ ಬೆಳಗ್ಗೆನೇ ಬಂದಿರೋದ್ರಿಂದ ಸ್ವಲ್ಪ ಕೂಲಾಗಿತ್ತು ವೆದರು, ಅಷ್ಟೊಂದು ಬಿಸಿಲು ಅಂತ ಅನ್ನಿಸ್ತಾ ಇರಲಿಲ್ಲ. ಸೊ ಎಲ್ಲರೂ ಬೀಚಲ್ಲಿ ಬಿದ್ದು ಒದ್ದಾಡಿ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿ, ಸೊ ನೀರಲ್ಲೆಲ್ಲ ತುಂಬ ಚೆನ್ನಾಗಿ ಆಟ ಆಡಿದ್ವಿ. ಎಲ್ಲರೂ ಸ್ವಲ್ಪ ಎಷ್ಟೊಂದು ಫೋಟೋಸ್ಗಳು ತೊಗೊಂಡ್ವಿ. ಸೊ ತೊಗೊಂಡಾದ್ಮೇಲೆ ಒಂದಷ್ಟು ವೀಡಿಯೋಸ್ಗಳು ಮಾಡ್ಕೊಂಡ್ವಿ. ವೀಡಿಯೋಸ್ಗಳೆಲ್ಲರ ಜೊತೆ ವೀಡಿಯೋಸ್ ತೊಗೊಂಡು ಅದಾದಮೇಲೆ ಕ್ಯಾಮೆಲ್ ಇತ್ತು. ಸೊ ಕ್ಯಾಮೆಲ್ ರೈಡ್ ಕೂಡ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಫ್ರೆಶ್ನಪ್ ಆಗಿ ತಿಂಡಿಗೆ ಬಂದ್ವಿ. ಸೊ ತಿಂಡಿ ಉಪ್ಪಿಟ್ಟು ಮತ್ತು
ಟೊಮೆಟೊ ಬಾತ್ ಮಾಡಿದರು. ಸೊ ಅದಾದಮೇಲೆ ತಿಂದುಬಿಟ್ಟು ನೆಕ್ಸ್ಟು ನಾವು ದರ್ಶನಕ್ಕೆ ಹೋದ್ವಿ. ಸೊ ಮುರುಡೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ತುಂಬ ಅಂದರೆ ತುಂಬ ದೊಡ್ಡ ದೇವಸ್ಥಾನ ಇದು. ಒನ್ ಆಫ್ ದಿ ಮೋಸ್ಟ್ ವಿಸಿಟಿಂಗ್ ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ದೇವಸ್ಥಾನಗಳಲ್ಲಿ ಇದು ಕೂಡ ಮೋಸ್ಟ್ ವಿಸಿಟಿಂಗ್ ಟೂರಿಸ್ಟ್ ಪ್ಲೇಸ್ ಆಗಿರುತ್ತೆ. ಸೊ ದರ್ಶನ ಮಾಡ್ಕೊಂಡಾದ್ಮೇಲೆ ಕೆಲವೊಂದು ಫೋಟೋಸ್ಗಳೆಲ್ಲ ತೊಗೊಂಡ್ವಿ. ತುಂಬ ದೊಡ್ಡ ದೇವಸ್ಥಾನ, ಅದೆಲ್ಲ ಸುತ್ತಾಡ್ಕೊಂಡೆಲ್ಲ ಆದಮೇಲೆ ಭೂ ಕೈಲಾಸಕ್ಕೆ ಟಿಕೆಟ್ ತೊಗೊಂಡ್ವಿ. 20 ರೂಪೀಸ್ ಟಿಕೆಟ್ ಆಗಿರುತ್ತೆ. ಒಳಗಡೆ ಹೋಗಿದ್ರೆ ಫುಲ್ಲು ಡೀಟೇಲಿಂಗ್ ವಿಡಿಯೋ ಕೊಟ್ಟಿದ್ರು. ಅಂದರೆ ಯಾವ ರೀತಿ ರಾವಣ ಒಂದು ಆತ್ಮಲಿಂಗನ ತೊಗೊಂಡು ಬರ್ತಾರೆ. ಸೊ ಅದಾದಮೇಲೆ ಗಣೇಶ ಯಾವ ರೀತಿ ಆತ್ಮಲಿಂಗನ ತೊಗೊಂಡು ರಾವಣನಿಗೆ ಯಾಮಾರಿಸಿ ಅದನ್ನು ಅಲ್ಲೇ ಪ್ರತಿಷ್ಠಾಪನೆ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡು ಅದಾದಮೇಲೆಲ್ಲ ಹೊರಗಡೆ ಬಂದು ಸೊ ರಾಜಗೋಪುರದಿಂದ ವ್ಯೂಸ್ ನೋಡಿದ್ವಿ. ವ್ಯೂಸ್ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು ರೂಮ್ಗೆ ಬಂದ್ವಿ. ತುಂಬ ಜನ ಎಷ್ಟೊಂದು ಲೇಟ್ ಮಾಡಿದರು. ಅಷ್ಟೆಲ್ಲ ಲೇಟ್ ಮಾಡಿದ್ರು ಯಾವುದೇ ರೀತಿ ಕೋಪ ಬೇಜಾರು ಮಾಡ್ಕೊಳ್ದೇರೇ ನಾವು ಅಲ್ಲಿಂದ ಹೊರಡಬೇಕು ಅಂತ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ಊಟದ ಟೈಮ್ ಆಗಿತ್ತು. ಆಲ್ರೆಡಿ ಊಟ ಮಾಡ್ಕೊಂಡ್ವಿ. ಪಲಾವು, ಮೊಸರು ಬಜ್ಜಿ ಎಲ್ಲ ಮಾಡಿದ್ರು, ಅನ್ನ ಸಾಂಬಾರೆಲ್ಲ ಮುಗಿಸ್ಕೊಂಡು ಹೊರಟ್ವಿ. ನೆಕ್ಸ್ಟ್ ಹೊರಟಿದಂಥ ಪ್ಲೇಸೇ ಇಡಗುಂಜಿ. ಮುರುಡೇಶ್ವರದಿಂದ ಸರಿಸುಮಾರು 45 ಕಿಲೋಮೀಟರ್ಸಿಂದ 50 ಕಿಲೋಮೀಟರ್ವರೆಗೂ ಆಗುತ್ತೆ. ಸೊ 1 to 1.5 hours ಜರ್ನಿ ಆಗುತ್ತೆ ಅಲ್ಲಿಂದ. ಸೊ ನಾವು ಹೊರಟಿದ್ದೆ ಆಲ್ಮೋಸ್ಟ್ ಲೇಟ್ ಆಗಿತ್ತು. ಊಟ ಮಾಡ್ಕೊಂಡು ಹೊರಟ ಮೇಲೆ ಸ್ವಲ್ಪ ದರ್ಶನಕ್ಕೆಲ್ಲ ಸ್ವಲ್ಪ ಲೇಟ್ ಆಯಿತು. ಅದಾದ್ಮೇಲೆ ದರ್ಶನ ಮಾಡಿಕೊಂಡು ಸೊ ಅಲ್ಲಿಂದ ಹೊರಟ ಮೇಲೆ ನಮಗೆ, ಯಾಕಂದರೆ ನಾವೇ ಮುರುಡೇಶ್ವರದಲ್ಲಿ ತುಂಬ ಲೇಟ್ ಆಗಿರೋದ್ರಿಂದ ಸೊ ನಮಗೆ ಒಂದು ಪ್ಲೇಸ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ವಿ. ಶಿರ್ಸಿ ಮಾರಿಕಾಂಬಾ ಟೆಂಪಲ್ಗೆ ಹೋಗಬೇಕಿತ್ತು ಅಥವಾ ಗೋಕರ್ಣ, ಎರಡರಲ್ಲಿ ಯಾವುದೋ ಅಂತ ಚಾಯ್ಸ್ ಕೊಟ್ಟರು. ಸೊ ಅದರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಗೋಕರ್ಣಗೆ ಹೋಗಬೇಕು, ಅಲ್ಲೇ ಹೋಗಿ ಒಂದು ಅಟ್ಲೀಸ್ಟ್ ಅದನ್ನೇ ಒಂದು ಟ್ರೈ ಮಾಡೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಶಿರ್ಸಿ ಮಾರಿಕಾಂಬಾ ಕ್ಯಾನ್ಸಲ್ ಆಗಿ ಗೋಕರ್ಣಗೆ ಹೊರಟ್ವಿ. ಇಡಗುಂಜಿಯಿಂದ ಗೋಕರ್ಣಗೆ ಆಲ್ಮೋಸ್ಟ್ 35 to 45 ಕಿಲೋಮೀಟರ್ಸ್ ಆಗುತ್ತೆ. ಆಲ್ಮೋಸ್ಟ್ 1 hour ಆಯಿತು. ಸೊ ಅದಾದಮೇಲೆ ಅಲ್ಲೂ ಕ್ಯೂನಲ್ಲಿ ನಿಂತ್ಕೊಂಡು ಎಲ್ಲ ದೇವ್ರನ್ನ ದರ್ಶನ ಮಾಡಿದ್ವಿ. ಅಲ್ಲಿ ವಿಶೇಷ ಏನಂತಂದರೆ ಲಿಂಗನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದು. ತುಂಬ ಜನಕ್ಕೆ ಲಿಂಗ ಸಿಗೋದಿಲ್ಲ, ನನಗಂತೂ ಸಿಕ್ತು. ಸೊ ಅದಾದ್ಮೇಲೆ ಎಲ್ಲ ದರ್ಶನ ಮುಗಿಸ್ಕೊಂಡು ಹೊರಟ್ವಿ. ಬಸ್ಸತಿ ರಿವ್ಯೂ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು 2 ದಿನ ಟ್ರಿಪ್. ಒಬ್ಬರಿಗೆ 2600 ರೂಪಾಯಿ ಚಾರ್ಜ್ ಮಾಡಿದ್ವಿ. ಎಲ್ಲ ಊಟ ವಸತಿ ಸೇರಿ ಒಂದು ಹೋಗ್ತಾ ಟ್ರಿಪ್. ಊಟ ವಸತಿ ಎಲ್ಲರಿಗೂ 3 ಸೇರಿ ಒಂದು ಪ್ರತಿದಿನದಲ್ಲಿ 3 ದಿನ ಬಿಸಿ ಊಟ ನೀಡಲಾಗುತ್ತದೆ. ಹಾಗೂ ನಮ್ಮ ಕಡೆಯಿಂದ ಏನಾದ್ರು ತಪ್ಪಾದಲ್ಲಿ ಕ್ಷಮಿಸಿ, ನಮ್ಮ ಕೈಯಲ್ಲಿ ನಾವು ಚೆನ್ನಾಗಿ ನೋಡಿಕೊಳ್ತಿದ್ದೀವಿ. ಅವರ ಅಭಿಪ್ರಾಯ ಕೇಳಿ ನಮ್ಮ ಅಮ್ಮಗೆ ತಿಳಿಸಿ. ನಮಗೆ ಖಂಡಿತವಾಗಿಯೂ ಧನ್ಯವಾದ. ನನ್ನ ಹೆಸರು ಲಲಿತಮ್ಮ ಅಂತ. ನಾನು ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಹತ್ರ ಇರೋದು. ನಾನು ಅಲ್ಲಿಂದ ಬಂದಿದ್ದೀನಿ. ನಾನು ರಾಧಾ ಅವ್ರನ್ನ ಲಾಸ್ಟ್ ವೀಕಲ್ಲಿ ಟಿ ನರಸೀಪುರಕ್ಕೆ ಹೋಗಿದ್ದೆ. ಅವಾಗಲೇ ಅವ್ರ ಪರಿಚಯ ನನಗಾಗಿತ್ತು. ನನಗೆ ಅಲ್ಲಿ ತುಂಬಾ ಇಷ್ಟ ಆಯ್ತು ಇವ್ರ ಗ್ರೂಪ್. ನಾನು ನಿಮ್ಮ ಜೊತೆ ಬರ್ತೀನಿ, ನೆಕ್ಸ್ಟ್ ಟ್ರಿಪ್ ಎಲ್ಲ ಆಗ್ತಾ ಇದ್ದಾರೆ ಅಂತಂದ್ರೆ ಅವರು ಸಿಗಂದೂರು, ಗೋಕರ್ಣ, ಮುರುಡೇಶ್ವರ ಇದೆಲ್ಲ ಪ್ಲೇಸಸ್ ಹೇಳಿದಾಗ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ನಾನು ನನ್ನ ತಂಗಿ, ನನ್ನ ಮಗಳು, ಮೊಮ್ಮಕ್ಕಳು ಎಲ್ಲ ನೋಡ್ಬೇಕು ಅಂತ ಆಸೆ. ಫಸ್ಟ್ ಟೈಮ್ ಟ್ರಿಪ್ಪು. ಆ್ಯಕ್ಚುಲಿ ನಮ್ಮ ಅಕ್ಕ ಫೋರ್ಸ್ ಮಾಡಿದ್ರು. ನಾನು ಫಸ್ಟ್ ಬೇಡ ಅಂದೆ. ಆಮೇಲೆ ಸಿಗಂದೂರ್ಗೆ ಹೋಗಬೇಕು ಅಂತಿದ್ದೆ. ತುಂಬ ಚೆನ್ನಾಗಿದೆ ಟ್ರಿಪ್ಪು. ನಾನು 2-3 ಸಲ ಹೋಗಿ ಬಂದಿದ್ದೀನಿ ಅವ್ರ ಜೊತೆ ಅಂತ ಹೇಳಿದ್ರು. ಸೊ ಫೈನಲಿ ಐ ಆಲ್ಸೋ ಬಂದೆ. ಬಟ್ ತುಂಬ ಚೆನ್ನಾಗಾಯಿತು. ತುಂಬ ಒಳ್ಳೆ ಕೋಆಪ್ರೇಟಿವ್ ಇದೆ. ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಯಾವುದ್ರಲ್ಲೂ ನಮಗೆ ಗೊತ್ತ ಇವಾಗಂತೂ ನಮ್ಗೆ ಖಂಡಿತಿಲ್ಲ. 100ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 85. 15 ಮಾರ್ಕ್ಸ್ ಎಲ್ಲೋಯ್ತು? 15 ಮಾರ್ಕ್ಸ್ ಆಗುತ್ತೆ. ಅಡಚಣೆ ಅನ್ನೋದು ಮನುಷ್ಯನಿಗೆ ಆಗುತ್ತೆ. ಸುಮಿತ್ರಾ, ಪಟ್ಟೆಗಪ್ಪಳೆಯಿಂದ ಬಂದಿದ್ದೀವಿ. ರಾಧಮ್ಮ ಜೊತೆ ಒಂದು 6 ವರ್ಷದಿಂದ ಟ್ರಿಪ್ ಹೋಗ್ತಿದ್ದೀವಿ. ಎಷ್ಟು ಟ್ರಿಪ್ ಹೋಗಿದ್ದೀರಾ? 6 ವರ್ಷದಿಂದ. ಎಷ್ಟು ಟ್ರಿಪ್? 6 ವರ್ಷದಿಂದ ಟ್ರಿಪ್ ಹೋಗಿದ್ದೀನಿ. ಅದು ಎಲ್ಲ ಟ್ರಿಪ್ ತುಂಬಾ ಚೆನ್ನಾಗಿದೆ. ಊಟ ತಿಂಡಿ ಆಗ್ಲಿ, ನೋಡ್ಕೊಳ್ಳೋದಾಗ್ಲಿ, ಕರ್ಕೊಂಡು ಬರೋದಾಗ್ಲಿ, ಪ್ರತಿಯೊಂದು ತುಂಬಾನೇ ಚೆನ್ನಾಗಿದೆ. ನಿಮ್ ಕಡೆಯಿಂದಾನು ಯಾರನ್ನಾರ ಕರ್ಕೊ ಬಂದಿದ್ದೀರಾ? ಸುಮಾರು ಜನ ಕರ್ಕೊಂಡ್ ಬಂದಿದ್ದೀನಿ. ಎಲ್ಲಾರು ಏನ್ ಹೇಳ್ತಾರೆ? ಎಲ್ಲ ಚೆನ್ನಾಗಿದೆ ಅಂತ. ದೇವಸ್ಥಾನ, ಬೀಚು, ಟಿಫನ್, ಊಟ ಎಲ್ಲ ಸೂಪರ್, ಎಲ್ಲ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತಾ? ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನೀವು 100ಕ್ಕೆ? ನಾವು 100ಕ್ಕೆ 99 ಮಾರ್ಕ್ಸ್ ಕೊಡ್ತೀರಾ? ಓಕೆ. ಎಲ್ಲರ ಹತ್ರ ರಿವ್ಯೂ ತೊಗೊಂಡು ಸೊ ನಾವೊಂದು ಕಡೆ ಗಾಡಿನ ಸೈಡ್ಗೆ ಹಾಕಿ ಊಟ ಮಾಡೋಕ್ಕೆ ಹೋದ್ವಿ. ಸೊ ಊಟ ಬಂದು ಅನ್ನ ಸಾಂಬಾರು ಪಲ್ಯ ಮಾಡಿದರು. ಸೊ ಅದಾದಮೇಲೆ ಹೊಟ್ಟೆ ತುಂಬ ಊಟ ಮಾಡ್ಕೊಡ್ವಿ. ಊಟ ಮಾಡಾದ್ಮೇಲೆ ನಾವು ಫೈನಲಿ ನಮ್ಮ ಟ್ರಿಪ್ ಕಂಪ್ಲೀಟ್ ಆಯಿತು. ಸೊ ಬ್ಯಾಂಗ್ಳೂರು ಕಡೆಗೆ ಪಯಣ. ಬ್ಯಾಂಗ್ಳೂರಿಂದ 8 to 12 hours ಜರ್ನಿ ಆಗುತ್ತೆ ಬ್ಯಾಂಗ್ಳೂರಿಗೆ. ಈ ಒಂದು ಟ್ರಿಪ್ ಆರ್ಗನೈಸ್ ಮಾಡಿರೋದು ಸಾನ್ವಿ ಟ್ರಿಪ್ಸ್ ಅಂತ.
ತುಂಬ ಬ್ಯೂಟಿಫುಲ್ಲಾಗಿ ಆರ್ಗನೈಸ್ ಮಾಡಿದ್ದಾರೆ. ಆಲ್ಮೋಸ್ಟು 1 ನೈಟು 2 ಡೇಸ್ ಇರುವಂಥ ಪ್ಯಾಕೇಜ್ ಇದು. ಪರ್ ಪರ್ಸನ್ ಬಂದು 2600 ರುಪೀಸ್ ಚಾರ್ಜ್ ಮಾಡಿದ್ದಾರೆ. ಊಟ ಆಗಿರ್ಬೋದು, ಅಲ್ಲಿ ಸ್ಟೇ ಆಗಿರ್ಬೋದು, ಬಸ್ ಫೆಸಿಲಿಟೀಸ್ ಎಲ್ಲ ಅವ್ರದ್ದೇ ಆಗಿರುತ್ತೆ. ಇದೇ ಥರ ಟ್ರಿಪ್ಸ್ಗಾಗಿ ಸಾನ್ವಿ ಟ್ರಿಪ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಬ್ಯೂಟಿಫುಲ್ ಒಂದು ಮೆಮೊರೀಸ್ ಕ್ರಿಯೇಟ್ ಆಗುತ್ತೆ. ಸೊ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸೊ ಹಾಗೆ ಅಮೋಘ ಅದ್ಭುತ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.